ಬಿಸಿಯೂಟ ಸೇವಿಸಿ ನೂರಾರು ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಆ ಊಟದಲ್ಲಿ ಹಲ್ಲಿ ಬಿದ್ದಿತ್ತು. ಅದನ್ನೇ ಮಕ್ಕಳು ಸೇವಿಸಿ ಅಸ್ವಸ್ಥಗೊಂಡಿರುವುದು ಬೇಡನಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಾದಂತಹ ಘಟನೆ. ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನಲ್ಲಿರುವಂತಹ ಗ್ರಾಮ ಇದು ಬೇಡನಾಳ. ಅಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಬಿಸಿಯೂಟಕ್ಕೆ ಹಲ್ಲಿ ಬಿದ್ದ ಪರಿಣಾಮ ಆ ಊಟ ಸೇವಿಸಿದ ಮಕ್ಕಳು ಹೊಟ್ಟೆ ನೋವಿನಿಂದ ಬಳಲಿದ್ದಾರೆ. ವಾಂತಿ ಭೇದಿ, ಹೊಟ್ಟೆ ನೋವು ಅವರನ್ನು ಬಾಧಿಸಿದೆ. ಅಸ್ವಸ್ಥಗೊಂಡ ನೂರಾರು ಮಕ್ಕಳನ್ನ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಪತ್ರೆಗೆ ಓಡೋಡಿ ಬಂದು ಪೋಷಕರು ಕಣ್ಣೀರು ಹಾಕಿದ್ದಾರೆ. ಮಕ್ಕಳ ಪರಿಸ್ಥಿತಿ ನೋಡಿ. ಶಿಕ್ಷಕರು, ಬಿಸಿಯೂಟ ಸಿಬ್ಬಂದಿ ಇವರ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಪೌಷ್ಟಿಕ ಆಹಾರ ಸಿಗಬೇಕು, ಮಕ್ಕಳು ಶಾಲೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಆರಂಭ ಆದ ಯೋಜನೆ ಬಿಸಿಯೂಟ. ಆದರೆ ಈ ರೀತಿ ಅಸ್ವಸ್ಥಗೊಳ್ಳುವಂತಹ ಊಟ ಕೊಡ್ತಾರೆ ಅಂತಂದ್ರೆ ಮಕ್ಕಳ ಆರೋಗ್ಯದ ಗತಿ ಏನು? ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಬೇಡನಾಳದಲ್ಲಾದಂತಹ ಘಟನೆ. ಅಡುಗೆ ಸಿದ್ಧ ಆದ ಮೇಲೆ ಅದನ್ನು ಮುಚ್ಚಿಡುವಂಥದ್ದು, ಅಲ್ಲಿ ಯಾವುದೇ ಹುಳ ಹುಪ್ಪಡಿಗಳು ಬೀಳದಂತೆ ನೋಡ್ಕೊಳ್ಳೋದು, ಇವೆಲ್ಲವೂ ಕೂಡ ಅಡುಗೆ ಸಿಬ್ಬಂದಿಯ ಜವಾಬ್ದಾರಿಯಾಗಿರುತ್ತೆ. ಆದರೆ ಇಲ್ಲಿ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ಆಯ್ತಾ? ಆಕ್ರೋಶ ವ್ಯಕ್ತ ಆಗಿದೆ. ಮಕ್ಕಳ ಪರಿಸ್ಥಿತಿ ನೋಡಿ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಪ್ರತಿನಿಧಿ ಸಂಜೀವ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಪೌಷ್ಟಿಕ ಆಹಾರ ಅಂತ ಬಿಸಿಯೂಟ ಕೊಡೋ ಆ ಯೋಜನೆಯನ್ನ ಮಾಡಲಾಗಿರೋದು, ಆದ್ರೆ ಈ ರೀತಿ ಹಲ್ಲಿ ಬಿದ್ದ ಊಟ ಎಲ್ಲ ಕೊಡ್ತಾರೆ ಅಂತಂದ್ರೆ ಯಾರು ಗಮನಿಸ್ಲೇ ಇಲ್ವಾ? ಏನಾಗಿದೆ ಈಗ ಮಕ್ಕಳ ಪರಿಸ್ಥಿತಿ ಏನು ಅಂತ? ಹೌದು ಪ್ರತಿಮಾ, ಏನು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬೇಡನಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಯಾಕಂದ್ರೆ ಇವತ್ತು ಮಧ್ಯಾಹ್ನದ ಬಿಸಿ ಊಟ ಮಾಡುವ ಸಂದರ್ಭದಲ್ಲಿ ಆ ಒಂದು ಊಟ ಮಾಡುವ ಸಂದರ್ಭದಲ್ಲಿ ಒಂದು ಹಲ್ಲಿ ಒಂದು ಬಿದ್ದಿತ್ತು. ಆದ್ರೆ ಬಿಸಿ ಊಟ ಮಾಡೋಂಥ ಅಡಿಗೆಗೆ ಏನು ಸಿಬ್ಬಂದಿಗಳಾಗಿರೋದು ಶಿಕ್ಷಕರ ನಿರ್ಲಕ್ಷ್ಯ ಅಂತೇಳಿ ಈಗಾಗಲೇ ಪೋಷಕರು ಒಂದು ಆರೋಪನ ಮಾಡಿದ್ದಾರೆ. ಯಾಕಂತಂದ್ರೆ ಆ ಒಂದು ಶಾಲೆಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಸುಮಾರು 200ಕ್ಕೂ ಹೆಚ್ಚು ಮಕ್ಕಳು ಆ ಒಂದು ಶಾಲೆಯಲ್ಲಿ ಕೇಳ್ತಾರೆ. ಹೀಗಾಗಿ ಬಿಸಿ ಊಟ ನಂತರ ಏನು ಒಂದು ಪೌಷ್ಟಿಕ ಆಹಾರ ಅಂತೇಳಿ ಬಿಸಿ ಊಟ ಕೊಡ್ತಾರೆ. ಆ ಬಿಸಿ ಊಟದಲ್ಲಿ ಸಾಕಷ್ಟು ಏನು ಕಳಪೆ ಮಟ್ಟದ ಆಹಾರ ಕೂಡ ಪೂರೈಕೆ ಆಗ್ತಿರುವಂಥದ್ದು ಈ ಹಿಂದೆಗೂ ಕೂಡ ಕೇಳಿ ಬಂದಿತ್ತು. ಈಗೂ ಕೂಡ ಏನು ಈ ಒಂದು ಬಿಸಿ ಊಟ ಮಾಡಿ ಈಗ ಸುಮಾರು 100ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಯಾಕೆಂದ್ರೆ ಊಟ ಮಾಡಿದ ತಕ್ಷಣ ಏನು ಮಕ್ಕಳು ವಾಂತಿ ಭೇದಿ ಮತ್ತು ಹೊಟ್ಟೆ ನೋವಿನಿಂದ ಸಾಕಷ್ಟು ಬಳಲ್ತಾ ಇದ್ರು. ಆಮೇಲೆ ನಂತರ ನೋಡಿದ ಸಂದರ್ಭದಲ್ಲಿ ಆ ಒಂದು ಮಕ್ಕಳು ಏನು ಊಟ ಮಾಡ್ತಿದ್ದಾರೆ, ಊಟ ಮಾಡೋ ತಾಟಿನಲ್ಲೇ ಒಂದು ಬಿಳಿ ಏನು ಬಣ್ಣದ ಒಂದು ಹಲ್ಲಿಯನ್ನು ಪತ್ತೆಯಾಗಿದೆ. ಅವಾಗ ಗೊತ್ತಾಗಿದ್ದು ಈ ಒಂದು ಬಿಸಿ ಊಟದಾಗ ಹಲ್ಲಿ ಬಿದ್ದಿದೆ ಅಂತೇಳಿ. ಹೀಗಾಗಿ ತಕ್ಷಣ ಒಂದು ಏನು ಅಲ್ಲಿ ಸಿಬ್ಬಂದಿ ಗ್ರಾಮಸ್ಥರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲ ಮಕ್ಕಳನ್ನು ಕೂಡ ಈಗ ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಿದ್ದಾರೆ. ಈಗ ಮಕ್ಕಳು ಸ್ಥಿತಿಯನ್ನು ನೋಡಿ ಪೋಷಕರು ಕೂಡ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಏನು ಬಿಸಿ ಊಟ ಸ್ವಚ್ಛತೆಯನ್ನು ಒಂದು ಕಾಪಾಡಬೇಕು. ಆದ್ರೆ ಇವೆಲ್ಲ ವ್ಯವಸ್ಥೆ ನೋಡಿದ್ರೆ ಅಲ್ಲಿ ಸ್ವಚ್ಛತೆ ಇಲ್ಲ, ಅವ್ಯವಸ್ಥೆ ಆಗರ ಆಗಿದೆ ಅಂತ ಅನ್ನುವಂಥದ್ದು ಈಗ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಇದು ಸಂಪೂರ್ಣ ನಿರ್ಲಕ್ಷ್ಯ ಅಂತಂದ್ರೆ ಒಂದು ಶಿಕ್ಷಕರು ಜೊತೆಗೆ ಬಿಸಿ ಊಟ ಮಾಡ್ತಿದ್ರು ಸಿಬ್ಬಂದಿಗಳು ನಿರ್ಲಕ್ಷ್ಯದಿಂದ ಈ ತರ ಅವ್ಯವಸ್ಥೆ ಆಗಿದೆ. ಯಾಕಂದ್ರೆ ಅಡಿಗೆ ಮಾಡೋ ಕೋಣೆ ಮತ್ತು ಅವೇನು ಕಾಳು ಕಡಿ ಇಡುವಂತಹ ಒಂದು ಕೋಣೆ ಸ್ವಚ್ಛತೆ ಇಲ್ಲ. ಹೀಗಾಗಿ ಸ್ವಚ್ಛತೆ ಎಲ್ಲದಕ್ಕೆ ಈ ಒಂದು ಅವ್ಯವಸ್ಥೆ ಆಗಿದೆ. ಈ ಎಲ್ಲ ವ್ಯವಸ್ಥೆಗೆ ಒಂದು ಅಲ್ಲಿನ ಸಿಬ್ಬಂದಿಗಳ ಕಾರಣ ಅಂತ ಆಕ್ರೋಶವನ್ನು ಪಡ್ತಿದೆ. ಈಗಾಗಲೇ ವೈದ್ಯರು ಕೂಡ ಎಲ್ಲ ಮಕ್ಕಳಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಮಕ್ಕಳು ಕೂಡ ಈಗ ಚೇತರಿಕೆ ಕಾಣ್ತಾರೆ. ಈಗ ವೈದ್ಯರ ಏನು ಮಾಹಿತಿ ಪ್ರಕಾರ ಮಕ್ಕಳು ಎಲ್ಲ ಕೂಡ ಔಟ್ ಆಫ್ ಡೇಂಜರ್ ಅಂತ ಅನ್ನುವಂತ ಹೇಳಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸಂಜೀವ್.